ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗತ್ತೆ. ಯಾಕಂದರೆ ಒಬ್ಬ ಆಟೋ ಚಾಲಕ APL ಕಾರ್ಡ್ ಆಗಿದೆ, BPL ಕಾರ್ಡ್ ರದ್ದು ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಮಾತಾಡಿಸ್ತೀನಿ. ಸರ್, BPL ಕಾರ್ಡ್ ಯಾವಾಗಿತ್ತು, APL ಯಾವಾಗ ಆಯಿತು? ಸರ್ ಹೋದ ತಿಂಗಳು ಸರ್. ಓಕೆ ಹೋದ ತಿಂಗಳು ಅಕ್ಕಿ ತರಕ್ಕೆ ಹೋಗಿದ್ದಾಗ ರದ್ದಾಗಿದೆ, APL ಆಗೈತೆ ಅಂತ ಹೇಳಿದ್ರು ಸರ್. ಯಾಕಂತ ಕೇಳಿದ್ರೆ ಏನಾದರೂ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂದರು ಸರ್. ಓಕೆ ಹೌದು ಸರ್. ಈ ಬಗ್ಗೆ ಏನಾದರೂ ಸಚಿವರಿಗೆ ಮತ್ತು ಇಲಾಖೆಗೆ ಏನಾದರೂ ಮನವಿ ಕೊಟ್ಟರೆ ಏನಾದರೂ ಕೊಟ್ಟಿದ್ದೀವಿ ಸರ್, ಲೆಟರ್ ಕೊಟ್ಟಿದ್ದೀವಿ, DC ಇಂದ ಸೈನ್ ಹಾಕಿ ಕೊಟ್ಟಿದ್ದೀವಿ. ಇಲ್ಲಿ ಫುಡ್ ಆಫೀಸ್ ಕೊಟ್ಟಿದ್ದೀವಿ. ಎಷ್ಟು ವರ್ಷಗಳಿಂದ BPL ಇತ್ತು ನಿಮ್ಮ ಕಾರ್ಡ್ ಅಂತ? ಸರ್ ಅದೇ ಒಂದು 10 ವರ್ಷದಿಂದ ಇತ್ತು ಸರ್. BPL ಕಾರ್ಡ್ ಇತ್ತು. ಏಕೆ APL ಕಾರ್ಡ್ ರದ್ದು ಮಾಡಿದ್ದಾರೆ ಸರ್. ಈ ಗ್ಯಾರಂಟಿ ಯೋಜನೆಯಿಂದ ಏನೋ 2,000 ರೂಪಾಯಿ ಹಣ ಕೊಡಲು ಈ ಥರ ಮಾಡಿದ್ರ ಅಂತ ಏನಾದ್ರು ಅಂತ? ಸರ್ 2,000 ಹಣ ಕೊಡೋಕ್ಕೆ ಹಿಂಗೆ ಮಾಡಿದ್ರು ಸರ್. ಹೌದು ಸರ್. BPL ಮಾಡಿದ್ರೆ APL ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ? ಹೌದು ಸರ್. APL ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ ಹಿಂಗೆ ಮಾಡೋರು ಸರ್. ಓಕೆ. ನೀವು 1 ತಿಂಗಳಿಂದ ಈಗ APL ಆಗಿದೆ, BPL ಹೋಗಿ? ಹೌದು ಸರ್, 1 ತಿಂಗಳಿಂದ ಆಗಿದೆ ಸರ್. ಓಕೆ. ಈ ಸರ್ಕಾರಕ್ಕೆ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ? ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಇಂಥ ಬಡವರಿಗೆ ಇಂಥ ಅನ್ಯಾಯ ಆಗಿದ್ದು ಭಾರಿ ಇದು ಅಂತ ಹೇಳ್ತೇವೆ ಸರ್. ಯಾಕಂದರೆ ನಾವು ಬಡವರ ಪರ ಸರ್ಕಾರ ಅಂತ ಅನ್ನರಾಮಯ್ಯ ಅಂತ ಹೆಸರು ಪಡೆದುಕೊಂಡ್ರು ಸಿದ್ದರಾಮಯ್ಯ ಅವರು. ಇದೀಗ ಅನ್ನನ ಕಿತ್ಕೊಳ್ತಿದ್ರ ಅಂತ? ಅನ್ನನ ಕಿತ್ಕೊಂಡಿದ್ದಾರೆ ಸರ್, ಸಿದ್ದರಾಮಯ್ಯನವರು ಅನ್ನನ ಕಿತ್ಕೊಂಡಿದ್ದಾರೆ ಸರ್. ಹೌದು ಸರ್. ನಮ್ಮಂಥ ಆಟೋ ಡ್ರೈವರ್ಗೆ ಹಿಂಗೆ ಮಾಡಿರೋದು ಭಾರಿ ಮೋಸ ಸರ್. ಇದು ಯಾವಾಗ ಮನೆ ಕೊಟ್ರಂತ ನೀವು? ಸರ್ ಅಲ್ಲೇ ಒಂದು 15 ಒಂದು ವಾರ 10 ದಿವಸ ಆಗುತ್ತೆ. ಅಂದರೆ BPL ಕಾರ್ಡ್ ನಮಗೆ ರದ್ದು ಮಾಡಿ APL ಆಗಿದೆ ಅಂತ? ಹೌದು ಸರ್. ಮನೆ ಕೊಟ್ಟು ನಮ್ಮ ಮನೆಯವ್ರಿಗೆ ಬೇರೆ ಕ್ಯಾನ್ಸರು, ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅಡ್ಮಿಟ್ ಮಾಡಿದ್ದೀವಿ ಇದು ಕಿದ್ಬೈಲಿ. ಅಲ್ಲಿ BPL ಕಾರ್ಡ್ ಇದ್ದರೆ ಮಾತ್ರ ಸರ್, ಇಲ್ಲಾಂದ್ರೆ ಅನುಕೂಲ ಆಗೋದು ನಿಮಗೆ? BPL ಇದ್ದರೆ ಅನುಕೂಲ ಆಯ್ತು ಸರ್. ಅದರಿಂದ ನಾವು ಕೇಳ್ಕೊಂಡ್ರು ಇದು ಮಾಡ್ತಾ ಇಲ್ಲ ಸರ್, ಫುಡ್ ಆಫೀಸಲ್ಲಿ ಮಾಡ್ತಾ ಇಲ್ಲ, ಏನು ಬೇಕಾದ್ರೂ ಮಾಡಿ ಅಂತ ಅಂತಾರೆ ಸರ್. ಫುಡ್ ಆಫೀಸಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಾ? ಆಗಲ್ಲ ಅಂತಾರೆ ಸರ್. ಯಾಕೆ ಅಂತ? ಏನೋ ನಮ್ಮದು IT ರಿಟರ್ನ್ ಇದಾಗೈತೆ ಅಂತ ಸರ್. ನೀವೆಲ್ಲ IT ಕಟ್ತೀರಿ ಸರ್? ಸರ್ ನಾವೆಲ್ಲ ಆಟೋ ಡ್ರೈವರು IT ಕಟ್ಟಕ್ಕಾಯ್ತದೆ ಸರ್. ಹಂಗಂತ ಹೇಳ್ತಾವ್ರು ಸರ್ ಅವರು. ನೀವು IT ಕಟ್ತೀರ ಅಂತ ಹೇಳ್ತಿದ್ದೀರಾ? IT ಕಟ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಕಟ್ಟೋಣ ಸರ್, ಊಟಕ್ಕೆ ಇಲ್ಲ, ಡೈಲಿ 500 ರೂಪಾಯಿ ಸಂಪಾದನೆ ಇರಲ್ಲ ಇಲ್ಲಿ ಈಗ ಒಂದು ಪರಿಸ್ಥಿತಿಯಲ್ಲಿ. ನಾವೆಲ್ಲ IT ಕಟ್ಟೋಣ ಸರ್. ನೋಡಿ, ಇವರು IT ಕಟ್ತಾರಂತೆ. ಹೀಗಾಗಿ ಅವರು BPL ಇದ್ದು ಕಾರ್ಡಿಗೆ APL ಮಾಡಿದ್ದಾರೆ. ಅದಲ್ಲದೆ ಅವ್ರ ವೈಫಿಗೆ ಕ್ಯಾನ್ಸರ್ ಬೇರೆ, BPL ಕಾರ್ಡ್ ಇದ್ದರೆ ತುಂಬ ಅನುಕೂಲ ಆಗ್ತಿತ್ತು. ಬಟ್ ಇದೀಗ ಅನಾನುಕೂಲ ಆಗಿದೆ. ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ. ಯಾಕಂದರೆ ಒಬ್ಬ ಆಟೋ ಡ್ರೈವರ್, ಈ ಒಂದು ಆಟೋ ಡ್ರೈವರ್ IT ಕಟ್ಟಕ್ಕಾಗುತ್ತೇನ್ರಿ? ದಿನಕ್ಕೆ 300 ರೂಪಾಯಿ ದುಡಿತಾರೆ, ಒಂದು ಒಪ್ಪತ್ತಿಗೆ ಪದಾಡ್ತಾರೆ. ನೀವು ನೋಡಿದ್ರೆ IT ಕಟ್ತಾರಂತೇನೆ ಈಗ BPLಗೆ APL ರದ್ದು ಮಾಡಿದ್ರೆ ಸಂಬಂಧಪಟ್ಟ ಸಚಿವರು, ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಸ್ಟೋರಿ ನೋಡಬೇಕು. ಯಾಕಂದರೆ ಬಡವರು ಸಹ ಈಗ BPL ಹೋಗಿ APL ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡಬೇಕು, ಮತ್ತೆ ಅವರಿಗೆ BPL ಕಾರ್ಡ್ ಮಾಡಿಕೊಡ್ಬೇಕಂತೇನೋ ಒತ್ತಾಯ ಜೊತೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗತ್ತೆ. ಯಾಕಂದರೆ ಒಬ್ಬ ಆಟೋ ಚಾಲಕ APL ಕಾರ್ಡ್ ಆಗಿದೆ, BPL ಕಾರ್ಡ್ ರದ್ದು ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಮಾತಾಡಿಸ್ತೀನಿ. ಸರ್, BPL ಕಾರ್ಡ್ ಯಾವಾಗಿತ್ತು, APL ಯಾವಾಗ ಆಯಿತು? ಸರ್ ಹೋದ ತಿಂಗಳು ಸರ್. ಓಕೆ. ಹೋದ ತಿಂಗಳು ಅಕ್ಕಿ ತರಕ್ಕೆ ಹೋಗಿದ್ದಾಗ ರದ್ದಾಗಿದೆ, APL ಆಗೈತೆ ಅಂತ ಹೇಳಿದ್ರು ಸರ್. ಯಾಕಂತ ಕೇಳಿದ್ರೆ ಏನಾದರೂ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂದರು ಸರ್. ಓಕೆ. ಹೌದು ಸರ್. ಈ ಬಗ್ಗೆ ಏನಾದರೂ ಸಚಿವರಿಗೆ ಮತ್ತು ಇಲಾಖೆಗೆ ಏನಾದರೂ ಮನವಿ ಕೊಟ್ಟರೆ ಏನಾದರೂ? ಕೊಟ್ಟಿದ್ದೀವಿ ಸರ್, ಲೆಟರ್ ಕೊಟ್ಟಿದ್ದೀವಿ, DC ಇಂದ ಸೈನ್ ಹಾಕಿ ಕೊಟ್ಟಿದ್ದೀವಿ. ಇಲ್ಲಿ ಫುಡ್ ಆಫೀಸ್ ಕೊಟ್ಟಿದ್ದೀವಿ. ಎಷ್ಟು ವರ್ಷಗಳಿಂದ BPL ಇತ್ತು ನಿಮ್ಮ ಕಾರ್ಡ್ ಅಂತ? ಸರ್ ಅದೇ ಒಂದು 10 ವರ್ಷದಿಂದ ಇತ್ತು ಸರ್. BPL ಕಾರ್ಡ್ ಇತ್ತು. ಏಕೆ APL ಕಾರ್ಡ್ ರದ್ದು ಮಾಡಿದ್ದಾರೆ ಸರ್. ಈ ಗ್ಯಾರಂಟಿ ಯೋಜನೆಯಿಂದ ಏನೋ 2,000 ರೂಪಾಯಿ ಹಣ ಕೊಡಲು ಈ ಥರ ಮಾಡಿದ್ರ ಅಂತ ಏನಾದ್ರು ಅಂತ? ಸರ್ 2,000 ಹಣ ಕೊಡೋಕ್ಕೆ ಹಿಂಗೆ ಮಾಡಿದ್ರು ಸರ್. ಹೌದು ಸರ್. BPL ಮಾಡಿದ್ರೆ APL ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ? ಹೌದು ಸರ್. APL ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ ಹಿಂಗೆ ಮಾಡೋರು ಸರ್. ಓಕೆ. ನೀವು 1 ತಿಂಗಳಿಂದ ಈಗ APL ಆಗಿದೆ, BPL ಹೋಗಿ? ಹೌದು ಸರ್, 1 ತಿಂಗಳಿಂದ ಆಗಿದೆ ಸರ್. ಓಕೆ. ಈ ಸರ್ಕಾರಕ್ಕೆ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ? ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಇಂಥ ಬಡವರಿಗೆ ಇಂಥ ಅನ್ಯಾಯ ಆಗಿದ್ದು ಭಾರಿ ಇದು ಅಂತ ಹೇಳ್ತೇವೆ ಸರ್. ಯಾಕಂದರೆ ನಾವು ಬಡವರ ಪರ ಸರ್ಕಾರ ಅಂತ ಅನ್ನರಾಮಯ್ಯ ಅಂತ ಹೆಸರು ಪಡೆದುಕೊಂಡ್ರು ಸಿದ್ದರಾಮಯ್ಯ ಅವರು. ಇದೀಗ ಅನ್ನನ ಕಿತ್ಕೊಳ್ತಿದ್ರ ಅಂತ? ಅನ್ನನ ಕಿತ್ಕೊಂಡಿದ್ದಾರೆ ಸರ್, ಸಿದ್ದರಾಮಯ್ಯನವರು ಅನ್ನನ ಕಿತ್ಕೊಂಡಿದ್ದಾರೆ ಸರ್. ಹೌದು ಸರ್. ನಮ್ಮಂಥ ಆಟೋ ಡ್ರೈವರ್ಗೆ ಹಿಂಗೆ ಮಾಡಿರೋದು ಭಾರಿ ಮೋಸ ಸರ್. ಇದು ಯಾವಾಗ ಮನೆ ಕೊಟ್ರಂತ ನೀವು? ಸರ್ ಅಲ್ಲೇ ಒಂದು 15 ಒಂದು ವಾರ 10 ದಿವಸ ಆಗುತ್ತೆ. ಅಂದರೆ BPL ಕಾರ್ಡ್ ನಮಗೆ ರದ್ದು ಮಾಡಿ APL ಆಗಿದೆ ಅಂತ? ಹೌದು ಸರ್. ಮನೆ ಕೊಟ್ಟು ನಮ್ಮ ಮನೆಯವ್ರಿಗೆ ಬೇರೆ ಕ್ಯಾನ್ಸರು, ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅಡ್ಮಿಟ್ ಮಾಡಿದ್ದೀವಿ ಇದು ಕಿದ್ಬೈಲಿ. ಅಲ್ಲಿ BPL ಕಾರ್ಡ್ ಇದ್ದರೆ ಮಾತ್ರ ಸರ್, ಇಲ್ಲಾಂದ್ರೆ ಅನುಕೂಲ ಆಗೋದು ನಿಮಗೆ? BPL ಇದ್ದರೆ ಅನುಕೂಲ ಆಯ್ತು ಸರ್. ಅದರಿಂದ ನಾವು ಕೇಳ್ಕೊಂಡ್ರು ಇದು ಮಾಡ್ತಾ ಇಲ್ಲ ಸರ್, ಫುಡ್ ಆಫೀಸಲ್ಲಿ ಮಾಡ್ತಾ ಇಲ್ಲ, ಏನು ಬೇಕಾದ್ರೂ ಮಾಡಿ ಅಂತ ಅಂತಾರೆ ಸರ್. ಫುಡ್ ಆಫೀಸಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಾ? ಆಗಲ್ಲ ಅಂತಾರೆ ಸರ್. ಯಾಕೆ ಅಂತ? ಏನೋ ನಮ್ಮದು IT ರಿಟರ್ನ್ ಇದಾಗೈತೆ ಅಂತ ಸರ್. ನೀವೆಲ್ಲ IT ಕಟ್ತೀರಿ ಸರ್? ಸರ್ ನಾವೆಲ್ಲ ಆಟೋ ಡ್ರೈವರು IT ಕಟ್ಟಕ್ಕಾಯ್ತದೆ ಸರ್. ಹಂಗಂತ ಹೇಳ್ತಾವ್ರು ಸರ್ ಅವರು. ನೀವು IT ಕಟ್ತೀರ ಅಂತ ಹೇಳ್ತಿದ್ದೀರಾ? IT ಕಟ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಕಟ್ಟೋಣ ಸರ್, ಊಟಕ್ಕೆ ಇಲ್ಲ, ಡೈಲಿ 500 ರೂಪಾಯಿ ಸಂಪಾದನೆ ಇರಲ್ಲ ಇಲ್ಲಿ ಈಗ ಒಂದು ಪರಿಸ್ಥಿತಿಯಲ್ಲಿ.
ನಾವೆಲ್ಲ ಐ ಟಿ ಕಟ್ಟಾನ ಸರ್. ನೋಡಿ ಇವರು ಐ ಟಿ ಕಟ್ತಾರಂತೆ, ಹೀಗಾಗಿ ಅವರು ಬಿ ಪಿ ಎಲ್ ಇದ್ದು ಕಾರ್ಡಿಗೆ ಎ ಪಿ ಎಲ್ ಮಾಡಿದ್ದಾರೆ. ಅದಲ್ಲದೆ ಅವ್ರ ವೈಫಿಗೆ ಕ್ಯಾನ್ಸರ್ ಬೇರೆ, ಬಿ ಪಿ ಎಲ್ ಕಾರ್ಡ್ ಇದ್ದರೆ ತುಂಬ ಅನುಕೂಲ ಆಗ್ತಿತ್ತು. ಬಟ್ ಇದೀಗ ಅನಾನುಕೂಲ ಆಗಿದೆ. ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ, ಯಾಕಂದರೆ ಒಬ್ಬ ಆಟೋ ಡ್ರೈವರ್, ಈ ಒಂದು ಆಟೋ ಡ್ರೈವರ್ ಐ ಟಿ ಕಟ್ಟಕ್ಕಾಗುತ್ತೇನ್ರಿ? ದಿನಕ್ಕೆ 300 ರೂಪಾಯಿ ದುಡಿತಾರೆ, ಒಂದು ಒಪ್ಪತ್ತಿಗೆ ಪದಾಡ್ತಾರೆ. ನೀವು ನೋಡಿದ್ರೆ ಐ ಟಿ ಕಟ್ತಾರಂತೇನೆ. ಈಗ ಬಿ ಪಿ ಎಲ್ಗೆ ಎ ಪಿ ಎಲ್ ರದ್ದು ಮಾಡಿದ್ರೆ ಸಂಬಂಧಪಟ್ಟ ಸಚಿವರು, ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಸ್ಟೋರಿ ನೋಡಬೇಕು. ಯಾಕಂದರೆ ಬಡವರು ಸಹ ಈಗ ಎ ಪಿ ಎಲ್ ಹೋಗಿ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡಬೇಕು, ಮತ್ತೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಡ್ಬೇಕಂತೇನೋ ಒತ್ತಾಯ ಜೊತೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗತ್ತೆ. ಯಾಕಂದರೆ ಒಬ್ಬ ಆಟೋ ಚಾಲಕ ಎ ಪಿ ಎಲ್ ಕಾರ್ಡ್ ಆಗಿದೆ, ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ರೆ ಮಾತಾಡಿಸ್ತೀನಿ. ಸರ್, ಬಿ ಪಿ ಎಲ್ ಕಾರ್ಡ್ ಯಾವಾಗಿತ್ತು, ಎ ಪಿ ಎಲ್ ಯಾವಾಗ ಆಯಿತು? ಸರ್ ಹೋದ ತಿಂಗಳು ಸರ್. ಓಕೆ, ಹೋದ ತಿಂಗಳು ಅಕ್ಕಿ ತರಕ್ಕೆ ಹೋಗಿದ್ದಾಗ ರದ್ದಾಗೈತೆ, ಎ ಪಿ ಎಲ್ ಆಗೈತೆ ಅಂತ ಹೇಳಿದ್ರು ಸರ್. ಯಾಕಂತ ಕೇಳಿದ್ರೆ ಏನಾದರೂ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂದರು ಸರ್. ಓಕೆ, ಹೌದು ಸರ್. ಈ ಬಗ್ಗೆ ಏನಾದರೂ ಸಚಿವರಿಗೆ ಮತ್ತು ಇಲಾಖೆಗೆ ಏನಾದರೂ ಮನವಿ ಕೊಟ್ಟರೆ ಏನಾದರೂ? ಕೊಟ್ಟಿದ್ದೀವಿ ಸರ್, ಲೆಟರ್ ಕೊಟ್ಟಿದ್ದೀವಿ, ಡಿ ಸಿಯಿಂದ ಸೈನ್ ಹಾಕಿ ಕೊಟ್ಟಿದ್ದೀವಿ. ಇಲ್ಲಿ ಫುಡ್ ಆಫೀಸ್ ಕೊಟ್ಟಿದ್ದೀವಿ. ಎಷ್ಟು ವರ್ಷಗಳಿಂದ ಬಿ ಪಿ ಎಲ್ ಇತ್ತು ನಿಮ್ಮ ಕಾರ್ಡ್ ಅಂತ? ಸರ್ ಅದೇ ಒಂದು 10 ವರ್ಷದಿಂದ ಇತ್ತು ಸರ್. ಬಿ ಪಿ ಎಲ್ ಕಾರ್ಡ್ ಇತ್ತು, ಏಕೆ ಎ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಸರ್. ಈ ಗ್ಯಾರಂಟಿ ಯೋಜನೆಯಿಂದ ಏನೋ 2,000 ರೂಪಾಯಿ ಹಣ ಕೊಡಲು ಈ ಥರ ಮಾಡಿದ್ರ ಅಂತ ಏನಾದ್ರು ಅಂತ? ಹೌದು ಸರ್, 2,000 ಹಣ ಕೊಡೋಕ್ಕೆ ಹಿಂಗೆ ಮಾಡಿದ್ರು ಸರ್. ಓಕೆ, ಹೌದು ಸರ್. ಬಿ ಪಿ ಎಲ್ ಮಾಡಿದ್ರೆ ಎ ಪಿ ಎಲ್ ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ? ಹೌದು ಸರ್. ಎ ಪಿ ಎಲ್ ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ ಹಿಂಗೆ ಮಾಡ್ಯವ್ರು ಸರ್. ಓಕೆ, ನೀವು 1 ತಿಂಗಳಿಂದ ಈಗ ಎ ಪಿ ಎಲ್ ಆಗಿದೆ, ಬಿ ಪಿ ಎಲ್ ಹೋಗಿ? ಹೌದು ಸರ್, 1 ತಿಂಗಳಿಂದ ಆಗಿದೆ ಸರ್. ಓಕೆ, ಈ ಸರ್ಕಾರಕ್ಕೆ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ? ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಇಂಥ ಬಡವರಿಗೆ ಇಂಥ ಅನ್ಯಾಯ ಆಗಿದ್ದು ಭಾರಿ ಇದು ಅಂತ ಹೇಳ್ತೇವೆ ಸರ್. ಯಾಕಂದರೆ ನಾವು ಬಡವರು ಪರ ಸರ್ಕಾರ ಅಂತ ಅನ್ನರಾಮಯ್ಯ ಅಂತ ಹೆಸರು ಪಡೆದುಕೊಂಡ್ರು ಸಿದ್ದರಾಮಯ್ಯ ಅವರು. ಇದೀಗ ಅನ್ನನ ಕಿತ್ಕೊಳ್ತಿದ್ರ ಅಂತ? ಅನ್ನನ ಕಿತ್ಕೊಂಡಿದ್ದಾರೆ ಸರ್, ಸಿದ್ದರಾಮಯ್ಯನವರು ಅನ್ನನ ಕಿತ್ಕೊಂಡಿದ್ದಾರೆ ಸರ್. ಹೌದು ಸರ್, ನಮ್ಮಂಥ ಆಟೋ ಡ್ರೈವರ್ಗೆ ಹಿಂಗೆ ಮಾಡಿರೋದು ಭಾರಿ ಮೋಸ ಸರ್. ಇದು ಯಾವಾಗ ಮನೆ ಕೊಟ್ರಂತ ನೀವು? ಸರ್ ಅಲ್ಲೇ ಒಂದು 15 ಒಂದು ವಾರ 10 ದಿವಸ ಆಗುತ್ತೆ. ಅಂದರೆ ಬಿ ಪಿ ಎಲ್ ಕಾರ್ಡ್ ನಮಗೆ ರದ್ದು ಮಾಡಿ ಎ ಪಿ ಎಲ್ ಆಗಿದೆ ಅಂತ? ಹೌದು ಸರ್, ಮನೆ ಕೊಟ್ಟು ನಮ್ಮ ಮನೆಯವ್ರಿಗೆ ಬೇರೆ ಕ್ಯಾನ್ಸರು, ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅಡ್ಮಿಟ್ ಮಾಡಿದ್ದೀವಿ. ಇದು ಕಿದ್ಬೈಲಿ, ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಮಾತ್ರ ಸರ್, ಇಲ್ಲಾಂದ್ರೆ ಅನುಕೂಲ ಆಗೋದು ನಿಮಗೆ. ಬಿ ಪಿ ಎಲ್ ಇದ್ದರೆ ಅನುಕೂಲ ಆಯ್ತು ಸರ್. ಅದರಿಂದ ನಾವು ಕೇಳ್ಕೊಂಡ್ರು ಇದು ಮಾಡ್ತಾ ಇಲ್ಲ ಸರ್, ಫುಡ್ ಆಫೀಸಲ್ಲಿ ಮಾಡ್ತಾ ಇಲ್ಲ, ನೀವೇನು ಬೇಕಾದ್ರೂ ಮಾಡಿ ಅಂತ ಅಂತಾರೆ ಸರ್. ಫುಡ್ ಆಫೀಸಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಾ? ಆಗಲ್ಲ ಅಂತಾರೆ ಸರ್. ಯಾಕೆ ಅಂತ? ಏನೋ ನಮ್ಮದು ಐ ಟಿ ರಿಟರ್ನ್ ಇದಾಗೈತೆ ಅಂತ ಸರ್. ನೀವೆಲ್ಲ ಐ ಟಿ ಕಟ್ತೀರಾ ಸರ್? ಸರ್ ನಾವಲ್ಲಿ ಆಟೋ ಡ್ರೈವರ್ ಐ ಟಿ ಕಟ್ಟಕ್ಕಾಯ್ತದೆ ಸರ್. ಹಂಗಂತ ಹೇಳ್ತಾವ್ರು ಸರ್ ಅವರು. ನೀವು ಐ ಟಿ ಕಟ್ತೀರ ಅಂತ ಹೇಳ್ತಿದ್ದೀರಾ? ಐ ಟಿ ಕಟ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಕಟ್ಟೋಣ ಸರ್, ಊಟಕ್ಕೆ ಇಲ್ಲ, ಡೈಲಿ 500 ರೂಪಾಯಿ ಸಂಪಾದನೆ ಇರಲ್ಲ ಇಲ್ಲಿ ಈಗ ಒಂದು ಪರಿಸ್ಥಿತಿಯಲ್ಲಿ. ನಾವೆಲ್ಲ ಐ ಟಿ ಕಟ್ಟೋಣ ಸರ್. ನೋಡಿ ಇವರು ಐ ಟಿ ಕಟ್ತಾರಂತೆ, ಹೀಗಾಗಿ ಅವರು ಬಿ ಪಿ ಎಲ್ ಇದ್ದು ಕಾರ್ಡಿಗೆ ಎ ಪಿ ಎಲ್ ಮಾಡಿದ್ದಾರೆ. ಅದಲ್ಲದೆ ಅವ್ರ ವೈಫಿಗೆ ಕ್ಯಾನ್ಸರ್ ಬೇರೆ, ಬಿ ಪಿ ಎಲ್ ಕಾರ್ಡ್ ಇದ್ದರೆ ತುಂಬ ಅನುಕೂಲ ಆಗ್ತಿತ್ತು. ಬಟ್ ಇದೀಗ ಅನಾನುಕೂಲ ಆಗಿದೆ. ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ, ಯಾಕಂದರೆ ಒಬ್ಬ ಆಟೋ ಡ್ರೈವರ್, ಈ ಒಂದು ಆಟೋ ಡ್ರೈವರ್ ಐ ಟಿ ಕಟ್ಟಕ್ಕಾಗುತ್ತೇನ್ರಿ? ದಿನಕ್ಕೆ 300 ರೂಪಾಯಿ ದುಡಿತಾರೆ, ಒಂದು ಒಪ್ಪತ್ತಿಗೆ ಪದಾಡ್ತಾರೆ. ನೀವು ನೋಡಿದ್ರೆ ಐ ಟಿ ಕಟ್ತಾರಂತೇನೆ. ಈಗ ಬಿ ಪಿ ಎಲ್ಗೆ ಎ ಪಿ ಎಲ್ ರದ್ದು ಮಾಡಿದ್ರೆ ಸಂಬಂಧಪಟ್ಟ ಸಚಿವರು, ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಸ್ಟೋರಿ ನೋಡಬೇಕು. ಯಾಕಂದರೆ ಬಡವರು ಸಹ ಈಗ ಎ ಪಿ ಎಲ್ ಹೋಗಿ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡಬೇಕು, ಮತ್ತೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಡ್ಬೇಕಂತೇನೋ ಒತ್ತಾಯ ಜೊತೆ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.